ಬಹಳಷ್ಟು ಸಮರಸದ ಕೊರತೆ ಇದೆ. ಕುಟುಂಬದಿಂದ ಹಿಡಿದು ಗ್ರಾಮದಲ್ಲಿ, ಊರಿನಲ್ಲಿ, ರಾಜ್ಯದಲ್ಲಿ ಮತ್ತು ದೇಶದ ಮಧ್ಯದಲ್ಲಿ ಮತ್ತು ದೇಶಗಳ ನಡುವೆ ಕಚ್ಚಾಟ, ಯುದ್ಧ, ಸಂಘರ್ಷ, ಇದರಿಂದ ಬೇಸತ್ತು ಹೋಗಿರ್ತಕ್ಕಂಥ ಒಂದು ಮಾನವ ಜನಾಂಗವನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಂಪೂರ್ಣ ನಿಸ್ವಾರ್ಥವಾಗಿ ಬೃಹತ್ತಾದಂತಹ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಂಡು ಜಗತ್ತಿನ ಒಂದು ಜಗತ್ತಿನ ಮನಸ್ಸನ್ನು ಆಕರ್ಷಣೆ ಮಾಡಿ ನಾವೆಲ್ಲ ಒಂದೇ ಕುಲಕ್ಕೆ ಸೇರಿದಂಥ ಮನುಷ್ಯರು, ನಮ್ದೆಲ್ಲದು ಒಂದೇ ಧರ್ಮ. there is only one religion of love, there is only one caste of humanity. Now there is only one language of our heart. There is only one God who is omnipresent ಅಂತ ಹೇಳಿದವರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರು. ಅದನ್ನು ಇವತ್ತು ಜಗತ್ತಿಗೆ ಮಾಡಿ ತೋರಿಸ್ತಾ ಇರ್ತಕ್ಕಂಥವ್ರು ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು. ಸದ್ಗುರು ಮಧುಸೂದನ್ ಸಾಯಿ ಅವರ ಮುಖ್ಯವಾದಂತಹ ಒಂದು ಹೃದಯದ ಭಾವ ಏನು ಎಂಬುದನ್ನ ಒಂದೇ ವಾಕ್ಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಬಡತನ ಎಂಬತಕ್ಕಂಥದ್ದು ಕೇವಲ ಹಣದ ಕೊರತೆ ಅಲ್ಲ. ಬಡತನ ಎಂಬುದು ಮುಖ್ಯವಾಗಿ ಅವಕಾಶಗಳ ಮತ್ತು ಆಯ್ಕೆಗಳ ಕೊರತೆ. ಏನು ವಿದ್ಯಾಭ್ಯಾಸಕ್ಕೆ ಅವಕಾಶ ಇಲ್ಲ, ಹಣ ಇಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಎಷ್ಟೇ ಬುದ್ಧಿವಂತರಾದಂತಹ ಮಕ್ಕಳಿಗೂ ಕೂಡ, ಪ್ರತಿಭಾವಂತರಾದಂತಹ ಮಕ್ಕಳಿಗೂ ಕೂಡ ಅವರಿಗೆ ಹಣ ಇಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥದ್ದು ಮಾನವ ಜನಾಂಗಕ್ಕೆ ಒಂದು ಅವಮಾನ, ನಾಚಿಕೇಡಿನ ವಿಷಯ ಎಂಬುದಾಗಿ ಅವರು ಸದ್ಗುರು ಮಧುಸೂದನ್ ಸಾಯಿ ಅವರು ನಂಬಿಕೊಂಡಿದ್ದಾರೆ. ಹಣ ಇಲ್ಲ ಎಂಬ ಒಂದು ಕಾರಣಕ್ಕೆ ಕಾಯಿಲೆ ಬಂದಂತ ಒಬ್ಬ ವ್ಯಕ್ತಿ, ಮಗು ಆಗಿರ್ಬೋದು, ವೃದ್ಧರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಅವರಿಗೆ ಒಳ್ಳೆಯ ಶಿಕ್ಷೆ, ಒಳ್ಳೆಯ ಒಂದು ಸೌಲಭ್ಯ, ಚಿಕಿತ್ಸಾ ಸೌಲಭ್ಯ ದೊರೆಯುವುದಿಲ್ಲ ಎಂಬತಕ್ಕಂಥದ್ದು ಒಂದು ಮಾನವತೆಗೆ ಅವಮಾನ, ನಾಚಿಕೆಗಳು ಎಂಬುದನ್ನು ಭಾವಿಸಿಕೊಂಡು ಆ ದಿಕ್ಕಿನಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಅಗಾಧವಾದಂಥ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ಮೊದಲನೇ ಬಾರಿಗೆ ಸಂಪೂರ್ಣ ಉಚಿತವಾದಂಥ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ಆದ್ದರಿಂದ ಈ ಕ್ರಿಕೆಟ್ ಮ್ಯಾಚ್ ಕೂಡ ಅಂಥದ್ದೇ ಒಂದು ಪ್ರಯತ್ನ ಇಲ್ಲ ಅಂತ ತಿಳ್ಕೊಳ್ಬೇಕು. ಈಗ ಕ್ರಿಕೆಟ್ ಮ್ಯಾಚು ನಾಡಿ